ಅವರು ಅನಿರೀಕ್ಷಿತವಾಗಿ ನಾನು ಬೆಳಿಗ್ಗೆ ಬೆಂಗಳೂರಿಂದ ಚಿಕ್ಕಮಗಳೂರು ತಿರುಪತಿ ಒಂದು ಹೊಸ ಟ್ರೈನನ್ನು ಇವತ್ತು ಬೆಳಿಗ್ಗೆ 11:15 ಗಂಟೆಗೆ ಲೋಕಾರ್ಪಣೆ ಮಾಡಿದ್ವಿ. ಸಾವಿರ ಸಂಖ್ಯೆಯಲ್ಲಿ ಸುಮಾರು ವರ್ಷದ ಬೇಡಿಕೆ. ಒಟ್ಟು 4-5 ರೈಲುಗಳನ್ನು ನಾವು ಕರ್ನಾಟಕಕ್ಕೆ ಈ ಸಾರಿ ಹೊಸ ರೈಲುಗಳನ್ನು, ಅದರೊಳಗೆ ಒಂದು ತಿರುಪತಿ ಚಿಕ್ಕಮಗಳೂರು, ಅದನ್ನು ಮುಗಿಸಿ ಬರಬೇಕಾದ್ರೆ ಮಧ್ಯದಲ್ಲಿ ನನಗೆ ಹಿರಿಯರಾಗಿರ್ತಕ್ಕಂಥ ತಿಪ್ಪಣ್ಣ ಅವರು, ನಮ್ಮ ವೀರಶೈವ ಲಿಂಗಾಯತ ಸಮಾಜದ ನಿಕಟಪೂರ್ವ ಅಧ್ಯಕ್ಷ ಆಗಿದ್ದವರು, ಅಧ್ಯಕ್ಷ ಆಗಿದ್ದವರು, 3 ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾದವರು, ಹಂಗಾಮಿ ಅಧ್ಯಕ್ಷರಾಗಿ ಕೂಡ ಸಭಾಪತಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ಹಿರಿಯರು, ಖ್ಯಾತ ವಕೀಲರು ಕೂಡ, ಈ ಭಾಗದ ಸಾಮಾನ್ಯ ಜನರ ಜೊತೆಯಲ್ಲಿ 16 ವರ್ಷಗಳ ಕಾಲ ನಿಕಟವಾದ ಸಂಪರ್ಕವನ್ನು ಉಳ್ಳವರು. ಇವತ್ತು ನಾನು ಬರ್ತೀನಿ ಅಂತ ಕೇಳಿದ ತಕ್ಷಣ ನಮ್ಮ ಸಹೋದರರಾದ ಮಾಜಿ ಮಂತ್ರಿಗಳಾದ ರಾಮುಲು ಸಾಹೇಬರಿದ್ದಾರೆ, ಸೋಮಶೇಖರ್ ರೆಡ್ಡಿ ಅವರಿದ್ದಾರೆ, ನಮ್ಮ ಪಕ್ಷದ ಬಹುತೇಕ ಮುಖಂಡರಿದ್ದಾರೆ. ಚಿಕ್ಕಜಾಜೂರು ಬಳ್ಳಾರಿ ರೈಲ್ವೆ ಡಬಲಿಂಗ್ ಲೈನು ಸುಮಾರು ವರ್ಷದ ನೆನೆಗುದಿಗೆ ಬಿದ್ದಂಥದ್ದು. 170-172 ಕಿಲೋಮೀಟರ್, ಎಷ್ಟು ಕಿಲೋಮೀಟ್ರು, 3,300 ಕೋಟಿಗೂ ಮೇಲ್ಪಟ್ಟು ಹಣವನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ಕೊಟ್ಟು ಈಗಾಗಲೇ ಕೆಲಸವನ್ನು ಕೂಡ ಒಂದು ಹಂತಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ರೈಲ್ವೆ ಇಲಾಖೆ ನಾಳೆ ಬೆಳಗ್ಗೆ ನಾನು ನಮ್ಮ ನೀರಾವರಿಯ ಒಂದು ಸಲಹಾ ಸಮಿತಿಯದು ಒಂದು ಕೆಲವು ಮಾಹಿತಿಗಳು ಬೇಕಾಗಿತ್ತು, ಅದನ್ನು ಪಡ್ಕೊಂಡು ತದನಂತರ ನಾಳೆ ನಮ್ಮ ಪ್ರತಾಪ್ಗೌಡ ಪಾಟೀಲರು ಸ್ಕೇಲಿ ಅವರು ಒಂದು ಸ್ವಂತ ಸೊಸೈಟಿಯನ್ನು ಮಾಡಿದ್ದಾರೆ, ತುಂಬ ಚೆನ್ನಾಗಿ 25 ವರ್ಷದ. ಅದು ಮುಗಿಸಿ ನಾಳೆ 1:15 ಗಂಟೆಗೆ ಸಿಂಧನೂರು ಹುಬ್ಬಳ್ಳಿ ಬೆಂಗಳೂರಿಗೆ ಸುಮಾರು ವರ್ಷದ ಒಂದು ಬೇಡಿಕೆ ಇತ್ತು, ಅದನ್ನು ಕೂಡ ಅವಶ್ಯಕತೆಯನ್ನು ಅದನ್ನು ಕೂಡ ಪೂರೈಸಿ ನಾಳೆ 1:15 ಗಂಟೆಗೆ ಅದನ್ನು ಕೂಡ ನಾವು ಚಾಲನೆ ಮಾಡ್ತಾಯಿದ್ದೀವಿ. ಮಿಕ್ಕ ವಿಚಾರಗಳನ್ನು ನಾಳೆ ಅಲ್ಲೇ ನಾನು ಪ್ರಸ್ತಾಪ ಮಾಡೋನಿದ್ದೀನಿ. ಗದಗವಾಡಿ ಏನು, ಬೇರೆ ಬೇರೆ ಯೋಜನೆಗಳೇನು, 30 ವರ್ಷದಿಂದ ನೆನೆಗುದಿಗೆ ಬಿದ್ದಂಥ ಬಹುತೇಕ ಕೆಲಸ ಕಾರ್ಯಗಳೇನು, ಲೆವೆಲ್ ಕ್ರಾಸಿಂಗ್ಗಳೇನು, ಮತ್ತು ಎಲ್ಲೆಲ್ಲಿ ಡಬ್ಲಿಂಗ್ ಮಾಡ್ತಕ್ಕಂಥದ್ದು, ಬೆಳೀತಾ ಇರ್ತಕ್ಕಂಥ ಜಿಲ್ಲಾ ಕೇಂದ್ರಗಳಲ್ಲಿ ತುಂಬ ಶೀಘ್ರವಾಗಿ ಬೆಳೀತಾ ಇರ್ತಕ್ಕಂಥ ಬಳ್ಳಾರಿಗೆ ಇನ್ಯಾವ ರೀತಿ ನಾವು ಕಾಯಕಲ್ಪ ಕೊಡ್ಬೋದು. ಒಂದು ನಿಮಿಷ ನಾನು ಪೂರ್ತಿ ಆದಮೇಲೆ ಯಾವ್ಯಾವ್ದು ಹಳೇದಿದೆ, ನಾವು ಈಗಾಗಲೇ 11 ಕೆಲಸಗಳನ್ನು ದೊಡ್ಡ ಕೆಲಸಗಳನ್ನ 39,000 ಕೋಟಿ ರೂಪಾಯಿಗಳನ್ನ ನಾವು ಕೆಲಸ ಪ್ರಾರಂಭ ಮಾಡಿದ್ದೀವಿ. ಇನ್ನು ಉಳಿದಿರ್ತಕ್ಕಂಥ ಸಣ್ಣ ಪುಟ್ಟದ್ದು ಯಾವುದಿದೆ ಕೊಟ್ಟರೆ ತಕ್ಷಣವೇ ಅದಕ್ಕೆ ಸ್ಪಂದಿಸೋ ಕೆಲಸವನ್ನು ನಾವು ಮಾಡ್ತೀವಿ. ಎರಡನೇದು ರಾಷ್ಟ್ರದ ಪ್ರಧಾನಿಗಳಾಗಿ ಸನ್ಮಾನ್ಯ ಮೋದಿಯವರು 3ನೇ ಬಾರಿಗೆ ಆದಮೇಲೆ ದೇಶದ ಅಭಿವೃದ್ಧಿಯಲ್ಲಿ ಕರ್ನಾಟಕವೂ ಕೂಡ ಸೇರಬೇಕು. ಅಲ್ಲಿ ಯಾವ ಸರ್ಕಾರ ಇದೆ ಏನಿದೆ ಅನ್ನೋದನ್ನು ನಾವು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಅಭಿವೃದ್ಧಿಯ ಮಾತ್ರವೇ ನಮ್ಮ ದೊಡ್ಡ ಒಂದು ಸಂದೇಶ ಅನ್ನೋದನ್ನು ಹೇಳಿ ಕರ್ನಾಟಕಕ್ಕೆ ಕೂಡ ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಆದ್ಯತೆಯನ್ನು ಕೊಡೋದ್ರ ಮುಖೇನ 10 ವಂದೇ ಭಾರತ್ ಓಡ್ತಾ ಇದೆ. ಇನ್ನೊಂದು ಒಂದು ಸ್ವಲ್ಪ ದಿವಸದಲ್ಲೇ ಮತ್ತೆ ಇನ್ನೊಂದನ್ನು ಬಿಡ್ತಾ ಇದ್ದೀವಿ. ಸ್ಲೀಪಿಂಗ್ ವಂದೇ ಭಾರತನ್ನು ಕೂಡ ಕೊಡ್ತಾ ಇದ್ದೀವಿ. ಬಳ್ಳಾರಿಯಿಂದ ಕೊಟ್ಟೂರಿನ ಲೈನನ್ನು ಕೂಡ ಈಗಾಗಲೇ ಸರ್ವೆಗಾಗಿದೆ. ಆಲಮಟ್ಟಿಯಿಂದ ಯಾದಗಿರಿವರೆಗೂ ಆಗಿದೆ. ಮತ್ತು ಆಲಮಟ್ಟಿಯಿಂದ ಚಿತ್ರದುರ್ಗಕ್ಕೂ ಕೂಡ ಮತ್ತೊಂದು ಸರ್ವೆ ಆಗಿ ಈಗಾಗಲೇ DPR ಕೂಡ ಮಾಡ್ತಾ ಇದ್ದೀವಿ. ನನಗೆ ತಿಳಿದ ಮಟ್ಟಿಗೆ ಹಳೆಯ ಅನೇಕ ಯೋಜನೆಗಳು ಏನು UPA ಗೌರ್ಮೆಂಟ್ನಲ್ಲಿ ಮಾಡಿ ಸುಮ್ಮನೆ ಕೈ ತೊಳ್ಕೊಂಡಿದ್ರು, ಎಲ್ಲವನ್ನು ಕೂಡ ಕೈಗೆತ್ಕೊಂಡು ಯಾವುದಕ್ಕೆ ಅವಶ್ಯಕತೆ ಇದೆ, ಯಾವುದಕ್ಕೆ ಆದ್ಯತೆ ಕೊಡಬೇಕು ಅನ್ನೋದನ್ನು ಮಾಡಿ ಈಗಾಗಲೇ ಅದಕ್ಕೊಂದು ಕಮಿಟಿ ಮಾಡಿದ್ದು ತುಂಬ ಚೆನ್ನಾಗಿದ್ದಾಗಿದೆ. ನಿಮ್ಗೆ ಗೊತ್ತಿರಬೇಕು, ಯಾದಗಿರಿಯಲ್ಲಿ ಸನ್ಮಾನ್ಯ ಇವರು ಖರ್ಗೆ ಸಾಹೇಬ್ ಇದ್ದಾಗ ಒಂದು ಫ್ಯಾಕ್ಟ್ರಿ ಮಾಡಿದರು. ಕೇವಲ 40-45 ಜನ ಕೆಲಸ ಮಾಡ್ತಾಯಿದ್ರು ಒಂದು ಬೋಯಿಕ ಫ್ಯಾಕ್ಟ್ರಿಲಿ. ಇವತ್ತು ಅದಕ್ಕೆ 200 ಕೋಟಿ ರೂಪಾಯಿಗಳನ್ನು ರಿಲೀಸ್ ಮಾಡಿಸಿ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೀವಿ. ಅದಲ್ಲದೆ ನಾವು ಈ ಭಾಗದ ಅದರೊಳಗೆ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ, ಮಧ್ಯ ಕರ್ನಾಟಕಕ್ಕೆ ಯಾವ್ಯಾವ ರೀತಿ ಆದ್ಯತೆ ಕೊಡಬೇಕು, ಹಳೆಯದನ್ನು ಯಾವ್ಯಾವ ರೀತಿ ನೋಡಬೇಕು, ಯಾವ ರೀತಿ ನೀವು ನಮ್ಗೆ ಸಜೆಷನ್ ಕೊಡ್ತಿರೋ ಕೆಲವನ್ನು ನಾವು ಆದ್ಯತೆ ಮೇಲೆ ತೆಗೆದುಕೊಂಡಂಥ ಕೆಲಸವನ್ನು ಮಾಡ್ತೀವಿ. ಒಂದು ದೇಶದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ರೈಲ್ವೆ ಇಲಾಖೆ ಬೇಕು ಅನ್ನೋದನ್ನು ವಿಶ್ವಕ್ಕೆ ಪರಿಚಯ ಮಾಡಿದಂಥವರು ಸನ್ಮಾನ್ಯ ನರೇಂದ್ರ ಮೋದಿಯವರು.
ರೈಲ್ವೆ ಬಡ್ಜೆಟನ್ನು ಬೇರ್ಪಡಿಸಿ ಮಾಡ್ತಾ ಇದ್ದದನ್ನ ತೆಗೆದಾಕಿ ಜನರಲ್ ಬಡ್ಜೆಟ್ಗೆ ಸೇರಿಸಿದ ಮೇಲೆ ಇಂಥ ಅನೇಕ ಒಳ್ಳೊಳ್ಳೆಯ ಕೆಲಸಗಳಾಗ್ತಾ ಇದೆ. ನಾವು ಏನು ಕೆಲಸ ಮಾಡ್ತಾ ಇದ್ದೀವೋ ನಿಮ್ಮ ಸ್ಪೀಡು ಕೂಡ ಹಂಗೆ ಇದೆ. ಎಲ್ಲ 5 ವರ್ಷದಲ್ಲಿ ಆಗ್ಬಿಡಲಿ, ಏಕಕಾಲದಲ್ಲಿ ಮುಗಿಲಿ ಅನ್ನೋದು ನಿಮ್ಮದು ಕೂಡ ನಿಮ್ಮ ಅನಿಸಿಕೆಯೂ ಚೆನ್ನಾಗಿದೆ, ನಿಮ್ಮ ಪ್ರಸ್ತಾಪನೂ ಕೂಡ ಚೆನ್ನಾಗಿದೆ. ಹಂತ ಹಂತವಾಗಿ ನಾವು ಅದನ್ನು ಯಾವ ರೀತಿ ತಗೋಬೇಕು ತಗೊಳ್ತೀವಿ. ಒಂದು ಬಳ್ಳಾರಿ ಬೆಂಗಳೂರು ಮಂಗಳೂರು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಈ ಡಬ್ಲಿಂಗ್ ಲೈನ್ ಆದಮೇಲೆ ಅದಕ್ಕೆ ಇನ್ನೂ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ಅದಲ್ಲದೆ ಬೆಂಗಳೂರನ್ನ ಇವಾಗ ತುಮಕೂರಿಂದ ತುಮಕೂರುವರೆಗೂ, ತುಮಕೂರು, ಕೋಲಾರ, ಬೇರೆ ಬೇರೆ ಕಡೆ ಯಾರು 65-70 ಕಿಲೋಮೀಟರ್ ದೂರದಲ್ಲಿದೆ ಅಂತ ಎಲ್ಲ ಕಡೆಯಲ್ಲೂ ಕೂಡ 4 ಪಥದ ರೈಲ್ವೆ ಲೈನ್ಗಳನ್ನು ಮಾಡ್ತಕ್ಕಂಥದಕ್ಕೆ ಮೊದಲನೇ ಬಾರಿಗೆ ಪ್ರಸ್ತಾವನೆಯನ್ನು ಕೇಳಿದ್ದಾರೆ. ರಾಷ್ಟ್ರದ ಪ್ರಧಾನಮಂತ್ರಿಗಳು ಎಷ್ಟು ಮಟ್ಟಿಗೆ ಹಳ್ಳಿಗಾಡಿನ ಜನರಿಗೆ ಒಂದು ರೈಲ್ವೆ ಬರೋದ್ರಿಂದ ಸಾವಿರಾರು ಜನಕ್ಕೆ ಅನುಕೂಲ ಆಯ್ತದೆ, ಉದ್ಯೋಗ ಸಿಗ್ತದೆ, ಅಭಿವೃದ್ಧಿ ಆಗ್ತದೆ ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ. ನನಗನ್ನಿಸ್ತದೆ ಲೆವೆಲ್ ಕ್ರಾಸಿಂಗ್ ಒಂದು ದೊಡ್ಡ ಹೆಡೇಕ್ ಇತ್ತು ನಮಗೆ. ಒಂದು ಲೆವೆಲ್ಸ್ ಕ್ರಾಸಿಂಗ್ ಸಿಗ್ತದೆ ಅಂದರೆ ಆ ಸ್ಪೀಡಿನ ಭಾವನೆನೇ ಬೇರೆ ಆಗ್ತಾ ಇತ್ತು. ಅದು ಕೆಲವು ಕೂಡ ತಿಲಾಂಜಲಿ ಮಾಡಿ 664 ROB RUBಗಳನ್ನು ಕೇವಲ 10 ವರ್ಷದಲ್ಲಿ ಮುಗಿಸಿದ್ದೀವಿ. UPA ಗೌರ್ಮೆಂಟ್ನಲ್ಲಿ 55 ವರ್ಷದಲ್ಲಿ ನನಗನ್ನಿಸ್ತದೆ 350-400 ಆಗಿತ್ತು. ಇವೆಲ್ಲ ನಿಮಗೆ ಅಂಕಿಅಂಶಗಳನ್ನು ಪುಸ್ತಕ ಮಾಡಿಸ್ತಾ ಇದ್ದೀವಿ, ಎಲ್ಲವನ್ನು ಕೂಡ ಸಪ್ಲೈ ಮಾಡ್ತೀವಿ. ನಾನು ಮಾಧ್ಯಮದ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ, ದೇಶದ ಚಿತ್ರಣವನ್ನು ಬದಲಾವಣೆ ಮಾಡುವಾಗ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೂ ಕೂಡ ಅಷ್ಟೇ ಆದ್ಯತೆಯನ್ನು ಕೊಡೋದ್ರ ಮುಖೇನ ಹುಬ್ಬಳ್ಳಿ ಅಂಕೋಲ ಎಷ್ಟು ವರ್ಷದ ನೆನೆಗುದಿಗೆ ಅಂತ ಯೋಜನೆ ನನಗನ್ಸೋದು ಈ 4 ತಿಂಗಳಲ್ಲಿ ಅದನ್ನು ಯಾವ ರೀತಿ ತರ್ತೀವಿ ಅನ್ನೋದನ್ನು ಕೂಡ ತಾವು ಯೋಚನೆ ಮಾಡಿರಿ. ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು ಇಷ್ಟೇ, ದೇಶ ಅಭಿವೃದ್ಧಿ ಆದರೆ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಸಾಮಾನ್ಯ ಬಡವನಿಗೂ ಕೂಡ ಜೀವನ ಮಾಡೋದಕ್ಕೆ ಹಕ್ಕಿದೆ ಅನ್ನೋದನ್ನು ಎತ್ತಿ ತೋರಿಸಿದಂಥವರು ರಾಷ್ಟ್ರದ ಪ್ರಧಾನಿಗಳು. ಆ ಕೆಲಸವನ್ನು ನಾವು ಮಾಡ್ತೀವಿ. ಒಂದು ನಿಮಿಷ ತಾಳಪ್ಪ, ಎಷ್ಟು ವರ್ಷ ಇತ್ತಪ್ಪ ಅದು? ಅಲ್ಲ, ಮೊದಲ ಗೇಟ್ ಎಷ್ಟು ವರ್ಷ ಇತ್ತು? ಇವಾಗ ಅದನ್ನ ಒಂದು ದಾರಿ ಬರ್ತಾ ಇದೆ ಅಲ್ವಾ? ಬರ್ತದೆ. ನಾನು ಮೊನ್ನೆ ಮೀಟಿಂಗ್ ಮಾಡಿದ್ದೀನಿ, ರಾಮುಲು ಸಾಹೇಬ್ರಿಗೂ ಕೂಡ ವಿನಂತಿ ಮಾಡ್ತೀನಿ, ನಮ್ಮದೆಲ್ಲ ನೀರಿಗೆ ಹೇಳ್ತೀನಿ. ಇನ್ನೂ ಒಂದು ತೀರ್ಮಾನ ಮಾಡಿದ್ದೀವಿ, ಬಳ್ಳಾರಿ ಸುತ್ತ 25-30 ಕಿಲೋಮೀಟರ್ ದೂರದಲ್ಲಿ ಯಾವ್ಯಾವುದು ಇದು LC ಗೇಟ್ಗಳಿವೆ, ಅದು ROB ಇರ್ಬೋದು, RUB ಇರ್ಬೋದು, ಅಂದರೆ ಮೇಲ್ ಸೇತುವೆ, ಕೆಳ ಸೇತುವೆ ಎಲ್ಲವನ್ನೂ ಕೂಡ ಮಾಹಿತಿ ತಗೋತಾ ಇದ್ದೀನಿ. ಒಂದು ನಿಮ್ಮ ಗಮನಕ್ಕೆ ತರ್ತೀನಿ, ಟ್ರಯಲ್ ಆಗಿ ನಾನು ಬೆಂಗಳೂರು ಸುತ್ತ 100 ಕಿಲೋಮೀಟರ್ ದೂರದ ವ್ಯಾಪ್ತಿಯಲ್ಲಿ ಎಷ್ಟು ROBಗಳಿವೆ, ಅಷ್ಟು ROBಗಳು ಮಾಡಬೇಕು ಅನ್ನೋದನ್ನು ಮಾಹಿತಿಯನ್ನು ತರಿಸ್ಕೊಂಡಿದ್ದೀನಿ. ಅದೇ ರೀತಿ ಬಳ್ಳಾರಿಯು ಕೂಡ ಕೈಗಾರಿಕಾ ವ್ಯವಸ್ಥೆಗೆ ಮತ್ತು ತಾಂತ್ರಿಕವಾಗಿ ಕಮರ್ಷಿಯಲ್ನಲ್ಲಿ ಸಾಮಾನ್ಯ ಜನರಿಗೆ ಜೀವನ ಮಾಡ್ತಕ್ಕಂಥ ಅವಶ್ಯಕತೆ ಇರೋದ್ರಿಂದ ನಾನು ಇವತ್ತೇ ಒಂದು ಸೂಚನೆ ಕೊಡ್ತೀನಿ, ನಾಳೆ ಅದನ್ನು ಸರ್ಕ್ಯುಲರ್ ಕಳಿಸ್ಕೊಡ್ತೀನಿ. ಬಳ್ಳಾರಿ ಹೊಂದ್ಕೊಂಡಂಗೆ 40 ಕಿಲೋಮೀಟರ್ ದೂರದಲ್ಲಿ ಯಾವ್ಯಾವ ROB ಇದೆ, RUB ಇದೆ, LC ಗೇಟ್ಗಳಿದೆ, ಇದಕ್ಕೆಲ್ಲವನ್ನು ಕೂಡ ಮಾಹಿತಿ ತರಿಸ್ಕೊಂಡು ಕೇವಲ 3 ವರ್ಷದಲ್ಲಿ ಎಲ್ಲಕ್ಕೂ ಆದ್ಯತೆ ಕೊಡ್ತೀವಿ. ಒಂದು ಯಾವುದೋ ಗೇಟಿಂದ ಏನೋ ಆಗೋಗ್ತದೆ, ಮತ್ತೊಂದಿಂದ ಆಗೋಗ್ತದೆ ಅನ್ನೋದು ನಿಮ್ಮಂಥ ಮಾಧ್ಯಮದವರು ಬುದ್ಧಿವಂತರು. ಒಂದು ನಿಮಿಷ ತಾಳ್ರಿ, ನಾನು ಹೇಳೋ ಪೂರ್ತಿ ಮುಗಿಸಪ್ಪ. ಅಲ್ಲಿ ನನಗೆ 75 ಮರ, ನೀನು ಇನ್ನೂ ಒಂಚೂರು ಸಮಾಧಾನ ತಳ್ಕೊಂಡು ಕೇಳಲಿ. ಯಾರು ಈ ಥರ ಕುಳಿತುಕೊಂಡು ನಿಮ್ಮನ್ನು ನೀಟಾಗಿ ಹೇಳೋದಿಲ್ಲ. ಒಂದು ತಳ್ಕೊಳ್ಳಿ, ನಾನು ಇಷ್ಟೇ ನಿಮ್ಗೆ ಹೇಳೋದು, ಯಾವ್ಯಾವುದಕ್ಕೆ ಆದ್ಯತೆ ಕೊಡಬೇಕು, ಯಾವುದಕ್ಕೆ ಟಾಪ್ ಪ್ರಯಾರಿಟಿ ಕೊಡಬೇಕು. ಆ ಟಾಪ್ ಪ್ರಯಾರಿಟಿ ಕೊಡೋದ್ರಿಂದ ಏನೂ ತಪ್ಪು ಮಾಡದೇ ಇರತಕ್ಕಂಥ ಜೀವಗಳಿಗೆ ನಾವು ಎಲ್ಲ ಒಂದು ಕಡೆ ತರ್ತಕ್ಕಂಥ ಪಾಪದ ಕೆಲಸವನ್ನು ನಮ್ಮ ಸರ್ಕಾರ, ವಿಶೇಷವಾಗಿ ಪ್ರಧಾನಿಗಳು 3ನೇ ಬಾರಿಗೆ ಪ್ರಧಾನಿಗಳಾದಮೇಲೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೊಡಬೇಕಾದ ದುಡ್ಡು ಅರ್ಧ, ಅದೆಲ್ಲವನ್ನು ಕೂಡ ನಾವೇ ಭರಿಸ್ತಾ ಇದ್ದೀವಿ. ಇದನ್ನು ಕೂಡ ನೀವು ಹೇಳ್ಬೇಕಾಯ್ತದೆ. ಅಲ್ಲಲ್ಲೇ ನೀವಿಲ್ಲ ಅಂದರೆ ನೀವು ಕಣ್ಣು, ಕಿವಿ, ಮೂಗು ಎಲ್ಲ ನೀವೇ ಆಗಬೇಕಾಯ್ತದೆ. ಈ ಕಣ್ಣು, ಕಿವಿ, ಮೂಗು ಆಗುವಾಗ ಎಲ್ಲ ಒಂದು ಕಡೆ ನಾವು ಮಾಡಿರೋ ಒಳ್ಳೆ ಕೆಲಸನೂ ಕೂಡ ಸ್ವಲ್ಪ ಸಮರ್ಪಕವಾಗಿ ಹೇಳಿ. ಒಂದು, ನಾನು ಇವತ್ತು ಸೂಚನೆ ಕೊಡ್ತೀನಿ, 40 ಕಿಲೋಮೀಟರ್ ದೂರ ವ್ಯಾಪ್ತಿಯಲ್ಲಿ ಬಳ್ಳಾರಿಗೆ ಬರ್ತಕ್ಕಂಥ ಯಾವುದೇ ರೈಲ್ಗಳಿರ್ಬೋದು, ಆ ಎಲ್ಲಕ್ಕೂ ಕೂಡ ಕಾಯಕಲ್ಪ ಕೊಡ್ತಕ್ಕಂಥ ಮಾಹಿತಿಯನ್ನು ತರಿಸ್ಕೊತೀನಿ. ಹಂತ ಹಂತವಾಗ ಕೆಲಸನೂ ಶುರು ಮಾಡ್ತೀನಿ. ಥ್ಯಾಂಕ್ ಯು. ರೈಲ್ವೆ ಮಂತ್ರಿಗಳಂತ ಒಳ್ಳೆ ಕೆಲಸಗಳಾಗ್ತವೆ, ಬಟ್ ಏನಂದ್ರೆ ಇಲ್ಲಿ ಅತ್ಯಂತ ಹೈಯೆಸ್ಟ್ ಆದಾಯ ಕೊಡುವಂಥದ್ದು ಬಳ್ಳಾರಿ ಜಿಲ್ಲೆ. ಇಲ್ಲಿ ಈಗ ರನ್ನಿಂಗ್ ಇರೋ ರೈಲುಗಳೇ ನಿಲ್ತಾ ಇದಾವೆ. ಸಾಕಷ್ಟು ಈ 3-4 ರೈಲುಗಳು ಈ ಒಂದು 6 ತಿಂಗಳಲ್ಲಿ ನಿಲ್ಗಡೆ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಅಂತ ಗೊತ್ತಾಗ್ತಾ ಇದೆ. ಒಂದು ನಿಮಿಷಪ್ಪ, ಆ ಥರದ್ದು ಯಾವ್ಯಾವ್ದಿದೆ ನನಗೆ ಕೊಡಿ ರಾಮುಲು ಸಾಹೇಬ್ರೆ. ಒಂದು ನಿಮಿಷ ತಾಳ್ರಪ್ಪ.
ಅವಶ್ಯಕತೆ ಇರ್ತಕ್ಕಂಥ ಯಾವುದೇ ರೈಲುಗಳು ಜಿಲ್ಲಾ ಕೇಂದ್ರದಲ್ಲಿ ನಿಲ್ಲಿಸ್ತಕ್ಕಂಥದ್ದು ನಮ್ಮ ಮೊದಲನೇ ಆದ್ಯತೆ. ತಮ್ಗೆ ಗೊತ್ತಿತ್ತು, ಯಾದಗಿರಿಯಲ್ಲಿ ಒಂದೇ ಬಾರ ಟ್ರೈನ್ ನಿಲ್ಲಿಸ್ತಾ ಇರಲ್ಲ. ಯಾದಗಿರಿಯಲ್ಲಿ ನಮ್ಮ ಯಾವುದು ಎಕ್ಸ್ಪೆಕ್ಸ್ ಅದೆಂತ ಎಕ್ಸ್ಪೆಕ್ಸು ಶತಾಬ್ದಿ ನಿಲ್ಲಿಸ್ತಾ ಇರಲಿಲ್ಲ. ನಾನು ಬಂದಮೇಲೆ ಇಂಥವು ಅನೇಕವು ಒಂದು ಕಡೆ ಹೇಳ್ತಾ ಇಲ್ಲ, ಎಲ್ಲ ಕಡೆಯಲ್ಲೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ನಮಗೆ ಈ ಥರದ ಕೀಳು ಇರಿಮೆ ಇಲ್ಲ. ಜಿಲ್ಲಾ ಕೇಂದ್ರದಲ್ಲಿ ಒಂದು ನಿಮಿಷ, ಜಿಲ್ಲಾ ಕೇಂದ್ರದಲ್ಲಿ ಎಷ್ಟು ಟ್ರೈನ್ಗಳು ನಿಲ್ಲಿಸ್ತಕ್ಕಂಥದಕ್ಕೆ ಆದ್ಯತೆ ಇದೆಯೋ ಎಲ್ಲಕ್ಕೂ ಕೂಡ ನಾವು ಆದ್ಯತೆ ಕೊಡ್ತೀವಿ. ಆಮೇಲೆ ನೀವು ಅಂಬರೀಷ್ ಸ್ಟೇಷನ್ ಹೇಳಿದ್ದೀರಿ, 2,000 ಕೋಟಿ ರೂಪಾಯಿಗಳು ಕೆಲಸ ಈಗಾಗಲೇ ನಡೀತಾ ಇದೆ. 61 ಈ ಸಾರಿ ಇನ್ನೂ 25-30ಕ್ಕೆ ಇನ್ನೊಂದು 15-20 ದಿವಸ ನಮ್ಮ ಮೀಟಿಂಗ್ ಇದೆ. 17ನೇ ತಾರೀಕು, ಈ 17ನೇ ತಾರೀಕು, ಈ ತಿಂಗಳ 17ನೇ ಇದೆ ದೆಹಲಿಯಲ್ಲಿ. ನಾನು ಕೂಡ ಅಲ್ಲೇ ಇರ್ತೀನಿ. ಹಾಗಾಗಿ ಯಾವ್ಯಾವ್ದಿದೆ ಕೊಡ್ರಪ್ಪ ಅದು ಸೇರಿಸ್ತೀನಿ. ಬಹಳ ಸ್ಲೋ ನಡೀತಾ ಇದೆ ಕೆಲಸ. ಆಮೇಲೆ ನಮ್ಮಲ್ಲಿ ಎಕ್ಸಲೇಟರ್ ಇಲ್ಲ, ಸೇತುವೆಗಳಿಲ್ಲ, ಬಹಳಷ್ಟು ಸಮಸ್ಯೆ ಇದೆ ಸರ್. ಅದು ಎಲೆಕ್ಟ್ರಿಕ್ ಸಮಸ್ಯೆ ಇದೆ ಸರ್. ಒಂದು 4 ದಿನ ಎಲೆಕ್ಟ್ರಿಕ್ ನಿಲ್ಲಿಸ್ಬಿಟ್ರೆ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾರೆ. 60% ನಾನು ಡಿಆರ್ಎಂ ಬೆಳಿಗ್ಗೆ ಬರ್ತಾ ಇದ್ದಾರೆ, ಹೊಸಪೇಟೆಯಲ್ಲಿ ಇದ್ದಾರೆ. ನೀವೇನೇನು ಹೇಳಿದ್ದೀರಿ, ನಾಳೆ ದಯವಿಟ್ಟು ನೀವೇನಾದ್ರು ಸಾಧ್ಯವಾದ್ರೆ ಬಂದರೆ ಇಲ್ಲಲ್ಲಪ್ಪ, ನಾನು ಒಂದು ಹೇಳ್ತೀನಿ ಕೇಳಿ. ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ, ಸಮಸ್ಯೆಗಳನ್ನು ಯಾವ ರೀತಿ ನಾವು ಸಾಮಾನ್ಯ ಜನರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ನಾವು ಮೊದಲನೇವರು. ಹಾಗಾಗಿ ನೀವೇನೇನು ಹೇಳಿದಿರಿ, ನನಗೆ ಇವತ್ತು ನಮ್ಮ ಮಹೇಶ್ವರಪ್ಪನೂ ಕೂಡ ಒಂದು ನಿಮಿಷ ತಾಳಪ್ಪ, ನೀನು ಸುಮ್ಮನೆ ಏನು ಬಡ್ಕೋಬೇಡ, ದೇವರಾಗಿರು. ನೀನು ಹೇಳಿದ್ದೆಲ್ಲ ಮಾಡ್ತಾ ಇದ್ದೀನಿ. ಒಂದು ನಿಮಿಷ, ದೇವರಾಗಿರು. ನೀನು ಹೇಳಿದ್ದೆಲ್ಲ ಮಾಡ್ತಾ ಇದ್ದೀವಿ. ಯಾರು ನಿಮ್ಮನ್ನು ಈ ಥರ ಕೂರಿಸ್ಕೊಂಡು ಯಾವ ಮಂತ್ರಿನೂ ಇಷ್ಟೊಂದು ಗೌರವವಾಗಿ, ನಂದಲ್ಲ ಇದು, ನರೇಂದ್ರ ಮೋದಿಯವರು ಸೂಚನೆ. ಸಾಮಾನ್ಯರನ್ನು ಕೂಡ ಎಲ್ಲ ಒಂದು ಕಡೆ ನಾವು ಗೌರವಿಸ್ಬೇಕಂತ ನಮ್ಮ ಧರ್ಮ. ಒಂದಂತೂ ಸತ್ಯಪ್ಪ, ತಿರ್ಗಾ ನಾನು ಇನ್ನೊಂದು 1.5 ತಿಂಗಳಲ್ಲಿ ಇನ್ನೂ ಒಂದು ಸಾರಿ ಬರ್ತೀನಿ. ನೀವು ಎಲ್ಲೆಲ್ಲಿ ಕರಿತೀರೋ ಬರ್ತೀರೋ. ನಿಮ್ಮದು ಅಮೂಲ್ಯವಾದ ನಿಮ್ಮ ಭಾವನೆಗಳೇನಿದೆ ಅದನ್ನು ಸ್ವೀಕಾರ ಮಾಡ್ತೀವಿ. ಆದ್ದರಿಂದ ಇವತ್ತು ನಾನು ಅಲ್ಲಿ ಹೋಗಿ ಅಲ್ಲಿ ನನಗೆ ಬೇರೆ ಇಲಾಖೆಯದು ಸ್ವಲ್ಪ ಸಾಕಷ್ಟು ಇದಿದೆ. ನಾನು ಇವತ್ತು ಬಂದಿದ್ದು ಇಲ್ಲಿಗೆ ಹಿರಿಯರಾಗಿರ್ತಕ್ಕಂಥ ತಿಪ್ಪಣ್ಣ ಸಾಹೇಬರು ನನಗೆ ಭಾರಿ ಬೇಕಾದವರು, ನನ್ನ ಮಾರ್ಗದರ್ಶಕರು. ಅವ್ರು ನೋಡೋದಕ್ಕೋಸ್ಕರ ಬಂದಿದ್ದೀವಿ. ತಾವು ದಯಮಾಡಿ ಯಾತ್ರೆ ಬನ್ನಿ. ವಿಮ್ಸ್ ಆಸ್ಪತ್ರೆ ಹೋಗಲಿ ಒಂದು ಸೇತುವೆ ಮಾಡ್ತಾ ಇದ್ದಾರೆ. ಸೊ ಅದನ್ನ ಪದೇ ಕೇಳ್ತಾರೆ. ಯಾಕಂದ್ರೆ ವಿಮ್ಸ್ ಆಸ್ಪತ್ರೆಗೆ ಹೋಗ್ತಕ್ಕಂಥ ಆಂಬ್ಯುಲೆನ್ಸ್ ಪ್ರಾಬ್ಲಮ್ ಆಗ್ತಾ ಇದೆ, ಪೇಷಂಟ್ಗಳಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಒಂದಪ್ಪ, ಇವಾಗೇ ಮಾತಾಡ್ತೀನಿ. ಇವಾಗೇನೆ ಮಾತಾಡಿ ನಾಳೆ ಒಳಗಡೆ ಆ ತೊಂದರೆ ಏನಿದೆ ಇಮ್ಮಿಡಿಯೇಟ್ ಬಗೆಹರಿಸಕ್ಕೆ ಹೇಳ್ತೀನಿ. 1.5 ವರ್ಷ ಮುಗ್ಸಕಪ್ಪ. ಹಾಗಂದ್ಬಿಟ್ಟು ಮಾಮೂಲಿ ಸ್ಕೂಲ್ ನಿಲ್ಸ್ಕೊಳ್ಳೋಕೆ ಅರ್ಥ ಇಲ್ಲ. ಮತ್ತೆ ಆಲ್ಟರ್ನೇಟಿವ್ ಆಯ್ತು, ನಾನು ಮಾಡ್ತೀನಪ್ಪ. ಏನಪ್ಪ ಅಪ್ಪ, ಒಂದು ನಿಮಿಷ ತಗೊಳ್ಳೋ. ನಾನು ದೇಶ ಪೂರ್ತಿ ಹೋಗ್ತಾ ಇದ್ದೀನಿ. ಒಂದು ಜಮ್ಮು ಕಾಶ್ಮೀರದಿಂದ ಹಿಡಿದು ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಈ ರಾಷ್ಟ್ರದ 34 ರಾಷ್ಟ್ರಗಳಲ್ಲಿ 17-18 ರಾಷ್ಟ್ರಗಳನ್ನ ಒಂದು ವರ್ಷದಲ್ಲಿ ಸುತ್ತಾಡಿರೋನು ಈ ಸೋಮಣ್ಣ ಒಬ್ಬನೇನೆ. ಹಾಗಾಗಿ ನಾನು ಒಂದು ಹೇಳ್ತೀನಿ, ನನ್ನ ಆಸೆ ಈ ದೇಶಕ್ಕೆ ಒಳ್ಳೇದಾಗಬೇಕು. ವಿಶೇಷವಾಗಿ ರಾಜ್ಯದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ಹೆಚ್ಚಾಗಿ ಇವ್ರು ಮಾಡ್ತಾ ಇದ್ದಾರೆ ಡ್ರಾಮಾ. ಕಾಂಗ್ರೆಸ್ನವ್ರ ಡ್ರಾಮಾ ಹೆಂಗಿದೆ ಅಂತ ತಾವೇ ನೋಡ್ತಾ ಇದ್ದೀರಲ್ಲ. ಇದಕ್ಕೆ ಎಷ್ಟು ಮಟ್ಟಿಗೆ ಮುಕ್ತಿ ಕೊಡಬೇಕು ಅದೆಲ್ಲ ಹೈಕಮಾಂಡ್ ಯೋಚನೆ ಮಾಡ್ತದೆ. ನನಗೆ ಫಸ್ಟ್ ಕ್ಲಾಸ್ ಉದ್ಯೋಗ ಇದೆ, ಆ ಉದ್ಯೋಗದಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.